ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ಹಾಫ್ kg ಚಿಕನ್ಗೆ ಬಿರಿಯಾನಿ ಹೇಗೆ ಮಾಡೋದು, ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಫುಲ್ಲು ಗ್ರೀನಾಗೆ ಬರುತ್ತೆ, ಆ ಥರನೇ ಮಾಡ್ತಾ ಇರೋದು. ಮಿಲ್ಟ್ರಿ ಹೋಟ್ಲಲ್ಲಿ ಮಾಡ್ತಾರಲ್ವ ದೊಣ್ಣೆ ಬಿರಿಯಾನಿ, ಆ ಥರನೇ ಇರುತ್ತೆ ಟೇಸ್ಟು. ನೋಡಿ, ಚಿಕನ್ಗೆ ಸಾಲ್ಟ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಮೊಸರು 1/4 ಲೀಟ್ರ್ ಹಾಕ್ಕೋಬೇಕು. 1/4 ಲೀಟ್ರ್ ಹಾಕ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಅರಿಶಿನ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಸೈಡಲ್ಲಿ ಇಟ್ಕೋಬೇಕು. ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆದರೆ ಸಾಕು, ಒಂದು ಸ್ವಲ್ಪ ಹೊತ್ತು. ನೆಕ್ಸ್ಟ್ ಇವಾಗ ನಾನು ಇದೇ ಗರಂ ಮಸಾಲೆ ನಾನು ಯೂಸ್ ಮಾಡ್ತಾ ಇರೋದು. ನೋಡಿ, ಪಲಾವ್ ಎಲೆ, ಮೆಣಸು, ಚಕ್ಕೆ, ಲವಂಗ, ಸ್ಟಾರು, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ, ಜೀರಿಗೆ, ಸೋಂಪು ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ ನಾನು. ಜಾಪತ್ರೆ ಇಷ್ಟನ್ನು ಪುಡಿ ಮಾಡ್ಕೋಬೇಕು. ಇದೇ ಗರಂ ಮಸಾಲೆ ನಾನು ಬಿರಿಯಾನಿಗೆ ಯೂಸ್ ಮಾಡ್ತಾ ಇರೋದು, ಬೇರೆ ಯಾವ ಮಸಾಲೆನೂ ಯೂಸ್ ಮಾಡಿಲ್ಲ. ನೋಡಿ, ಇದನ್ನು ರುಬ್ಕೊಂಬರೋಣ ಬನ್ನಿ. ಪುಡಿಯಾಗಿ ನೋಡಿ, ಈ ಥರ ರುಬ್ಕೊಂಬರಬೇಕು ನೈಸಾಗಿ. ಈ ಗರಂ ಮಸಾಲೆ ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇವಾಗ ಫ್ರೈ ಮಾಡ್ಕೊಳಕ್ಕೆ ಈರುಳ್ಳಿ 2 ಮತ್ತು ಟೊಮೊಟೊ 3 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಬನ್ನಿ ಇವಾಗ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಿದು. ನೋಡಿ, ಈಗ ನಾನು ಹಸಿಮೆಣ್ಸಿನ್ಕಾಯಿ 15 ಯೂಸ್ ಮಾಡಿದ್ದೀನಿ, 15ರಿಂದ 20, ಮತ್ತು ಪುದೀನ ಒಂದು ಹಾಫ್ ಕಟ್ ಆಗುವಷ್ಟು, ಮತ್ತು ಕೊತ್ತಂಬರಿ ಹಾಫ್ ಕಟ್ ಆಗುವಷ್ಟು, ಎಣ್ಣೆ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಮತ್ತು ಮೆಂತ್ಯ ಸೊಪ್ಪು ಒಂದು ಹಾಫ್ ಕಟ್ ಆಗುವಷ್ಟು. ಇದು ಮೆಂತ್ಯ ಸೊಪ್ಪು ನಿಮ್ಗೆ ಆಪ್ಷನಲ್ಲು, ನನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಲ್ಲರು ಏನೂ ಆಗಲ್ಲ. ನಿಮಗೂ ಬೇಕಾದರೆ ತೋರಿಸ್ತೀನಿ, ಅದು ರುಬ್ಕೊಂಬಂದ್ಮೇಲೆ ತೋರಿಸ್ತೀನಿ. ಗ್ರೀನ್ ಕಲರ್ ಹಾಗೆ ಇರುತ್ತೆ. ನೋಡಿ, ಈಗ ಫ್ರೈ ಆಗಿದೆ. ಈಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಆಯಿಲ್ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಪಲಾವ್ ಮಸಾಲೆ ಹಾಕ್ಕೊಳ್ಳೋಣ. ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಜೀರಿಗೆ ಮತ್ತು ಶಾಜೀರಾ, ಸೋಂಪು ಇಷ್ಟು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಆಪ್ಷನಲ್ಲು. ಇದು ಆಯಿಲಲ್ಲಿ ಫ್ರೈ ಆದಮೇಲೆ ಮತ್ತು ಜಾಪತ್ರೆನೂ ಹಾಕ್ಕೊತಾ ಇದ್ದೀನಿ. ಜಾಪತ್ರೆ ಹಾಕ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ 2 ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿ. ನೋಡಿ, ಈಗ ಫ್ರೈ ಆಗ್ತಾಯಿದೆ. ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಇದೂ ಅಷ್ಟೇ, ಎಲ್ಲ ನಾವೇನು ಹಸಿದು ಹಾಕ್ಕೊಂಡಿರ್ತೀರೋ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಬಿರಿಯಾನಿಗೆ. ನೋಡಿ, ಈಗ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು, ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ರುಬ್ಕೊಂಬರೋಣ ಬನ್ನಿ. ನೋಡಿ, ಈಗ ಫ್ರೈ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಈಗ ಟೊಮೊಟೊ ನಾನು 3 ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಲ್ವ, ಟೊಮೊಟೊ ಫುಲ್ಲು ಇದರಲ್ಲೇ ಸ್ಮ್ಯಾಶ್ ಆಗಬೇಕು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಾನು ಹೇಳಿದ್ನಲ್ಲ ಆಗಲೇ ಗ್ರೀನ್ ಕಲರ್ ಹಾಗೆ ಇದೆ. ನೋಡಿ, ಈ ಥರ ಸ್ಮ್ಯಾಶ್ ಆಗಬೇಕು ಟೊಮೊಟೊ, ಫುಲ್ಲು ಆಯಿಲಲ್ಲೇ ಫುಲ್ಲು ಚೆನ್ನಾಗಿ ಹುರ್ಕೋಬೇಕು. ಆವಾಗ ಬಿರಿಯಾನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಕೂಡ ಇದೇ ಥರ ಮಾಡ್ಕೊಂಡು ನೋಡಿ, ಪಾತ್ರೆನೇ ಖಾಲಿ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ. ಟ್ರೈ ಮಾಡಿ ನೋಡಿ ನಾಳೆನೇ ಬಿರಿಯಾನಿನ. ನೋಡಿ, ಈಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ.
ಇದನ್ನು ಅಷ್ಟೇ ಚೆನ್ನಾಗಿ ಇದರಲ್ಲೇ ಫ್ರೈ ಆಗಬೇಕು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ಇದು ಚೆನ್ನಾಗಿ ತಿರ್ಗಿಸ್ಕೊಂಡ್ಮೇಲೆ ಪ್ಲೇಟ್ ಮುಚ್ಕೋಬೇಕು. ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಅದರಲ್ಲೇ ಚೆನ್ನಾಗಿ ಕುದಿಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈಗ ತಿರುಗಿಸ್ತಾ ಇದ್ದೀನಿ. ನಾವು ರುಬ್ಕೊಂಡಿದ್ರಲ್ಲ ಮಸಾಲೆ, ಅದನ್ನು ಹಾಕ್ಕೊತಾ ಇದ್ದೀವಿ. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು ಇಷ್ಟು ಹಾಕ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀರಿ ಇದಕ್ಕೆ, ಬಿರಿಯಾನಿಗೆ. ನೋಡಿ ನಿಮಗೆ ಕಲ್ಲರು ಏನೂ ಆಗಿಲ್ಲ, ನೀವು ಕಲ್ಲರ್ ಕೂಡ ಯೂಸ್ ಮಾಡೋಷ್ಟಿಲ್ಲ ಈ ಗ್ರೀನ್ ಕಲರ್ ಬಿರಿಯಾನಿಯಲ್ಲಿ. ಮಿಲ್ಟ್ರಿ ಹೋಟ್ಲಲ್ಲಿ ಯಾವ ಥರ ದೊನ್ನೆ ಬಿರಿಯಾನಿ ಸಿಗುತ್ತೋ ಸೇಮ್ ಅದೇ ಟೇಸ್ಟ್ ಬರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಹಾಕಿದ್ಮೇಲೆ ಕೂಡ ಕಲ್ಲರ್ ಚೇಂಜ್ ಆಗಿಲ್ಲ. ಈಗ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಯೂಸ್ ಮಾಡಿದ್ದೀನಿ. ಮತ್ತು ಈ ಗರಂ ಮಸಾಲ ನಾನೇನು ಪುಡಿ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೋಬೋದು. ಇದು ಹಾಕ್ಕೊಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಬಿಟ್ಟು ಲಿಡ್ ಮುಚ್ಕೊಬಿಡಬೇಕು. ಚೆನ್ನಾಗಿ ಕುದಿಬೇಕು. ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸಿ, ಇದರಲ್ಲೇ ಕುದಿದ್ಮೇಲೆ ಅಕ್ಕಿ ನಾನಿಲ್ಲಿ 2 ಗ್ಲಾಸ್ ಯೂಸ್ ಮಾಡಿದ್ದೆ, ಅದನ್ನು ಹಾಕ್ಕೊತೀನಿ ಇವಾಗ. ನೋಡಿ ಇದೊಂದು ಸಲ ತಿರ್ಗಿಸ್ಕೊಬಿಟ್ಟು ಅಕ್ಕಿ ಹಾಕ್ಕೋಬೇಕು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಗ್ರೀನ್ ಕಲರ್ ಹಾಗೇ ಇದೆ, ಗ್ರೀನ್ ಕಲರ್ ಚೇಂಜ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು. 2 ಗ್ಲಾಸ್ ಅಕ್ಕಿಗೆ 2 ಚಮ್ ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅಳತೆಗೆ ಅಂತ ಚೊಂಬು ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ಕೊಳೋದು ನಾನು ಯಾವಾಗ್ಲೂ. ಮತ್ತು ಬಿರಿಯಾನಿ ಬೇಗ ಆಗಬೇಕು ಅಂತಿದ್ದರೆ ಬಿಸಿನೀರು ಒಂದು ಸೈಡಲ್ಲಿ ಇಟ್ಕೊಂಡಿರಿ. ನಾನು ಯಾವಾಗಲೂ ಅದೇ ಥರನೇ ಮಾಡೋದು, ಆಗ ಬೇಗ ಆಗುತ್ತೆ ಬಿರಿಯಾನಿ. ನೋಡಿ ಈಗ ಬಿಸಿನೀರು 2 ಚಮ್ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಈಗ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಬಿಟ್ಟು ಲಿಡ್ ಮುಚ್ಕೋಬೇಕು. ಚೆನ್ನಾಗಿ ಕುದಿಬೇಕು, ನೋಡಿಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ನೋಡಿ ಈಗ ತಿರ್ಗಿಸ್ತಾ ಇದ್ದೀನಿ. ಫುಲ್ ಈ ಥರ ಬಂದಮೇಲೆ ನೀರೆಲ್ಲ ಸ್ವಲ್ಪ ಇಮ್ಮಿರ್ಕೋಬೇಕು. ಇಮ್ಮಿರ್ಕೊಂಡ್ಮೇಲೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋಬೇಕು. ನೋಡಿ ಈ ಥರ ಆಗಬೇಕು. ಎಲ್ಲ ನೀರೆಲ್ಲ ಇಮ್ಮಿರ್ಕೊಂಡ್ಮೇಲೆ ನೋಡಿ ಈ ಥರ ಇರಬೇಕು. ಆವಾಗ ತುಪ್ಪ 1-2 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ನೋಡಿ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹಾಕಿರಲಿಲ್ಲ, ಎಣ್ಣೆ ಮಾತ್ರ ಹಾಕಿದ್ದು. ತುಪ್ಪ ಹಾಕ್ಕೊಂಡ್ಮೇಲೆ ತಿರ್ಗಿಸ್ಕೋಬೇಕು. ನೋಡಿ ನಾನು ಇದು ಗ್ಯಾಸ್ ಮೇಲೆ ಹಾಗೆ ಇಕ್ಕೋದಿಲ್ಲ. ನೋಡಿ ಈ ಥರ ಹೆಂಚಿಕ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಕ್ಬಿಟ್ಟು ಲಿಡ್ ಮುಚ್ಚಿಬಿಡ್ತೀನಿ, ಆಗ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ತಳನೂ ಅಂಟೋದಿಲ್ಲ. ನೋಡ್ಕೋಬೇಕು. ಈ ಥರ ದಮ್ ಕಟ್ಬಿಟ್ಟು ಈ ಥರ ನಾನು ಮಾಡೋದು. ನೋಡಿ ಈ ಥರ. ನೋಡಿ ಈಗ ಬಿರಿಯಾನಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಬಿರಿಯಾನಿ ರೆಡಿ ಆಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.